ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕುಕ್ಕಿಂಗ್ ಬ್ಲಾಗ್ ಕಾರ್ನ್ ಪಲಾವ್, ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ನೀವು ಯಾವ ಪಾತ್ರೆ ಯೂಸ್ ಮಾಡ್ತೀರಾ ಅಥವಾ ಕುಕ್ಕರಲ್ಲೇ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಸೊ ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಣ್ಣೆಲಿ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ಮಸಾಲೆ ಐಟಮ್ಸ್ ಜಾಸ್ತಿ ಆ್ಯಡ್ ಮಾಡಿದೆ, ಲೈಟಾಗಿ ಮಾಡೋದ್ರಿಂದ ಪಲಾವ್ ಮಸಾಲೆ ಐಟಮ್ಸ್ ಇದಕ್ಕೆ ಹಾಕಬೇಕಾಗುತ್ತೆ. 2 ಪಲಾವ್ ಎಲೆ, ಶಾಯಿ ಜೀರಾ, 4 ಲವಂಗ, ಚಕ್ಕೆ, 2 ಸ್ಟಾರ್ ಹೂವು, 1 ಕಾಡು ಏಲಕ್ಕಿ, 1 ಜಾಕಾಯಿ, ಕಾಡು ಹೂವು ಕೂಡ ಆ್ಯಡ್ ಮಾಡಿ ಸ್ವಲ್ಪ ಫ್ಲೇವರ್ ಬಿಡೋವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಆ ಘಮ ಬಿಟ್ಟ ಮೇಲೆ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ರೈಸ್ ತುಂಬ ಚೆನ್ನಾಗಾಗುತ್ತೆ. ಈಗ ಇದಕ್ಕೆ 4ರಿಂದ 5 ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕಿ, ಇದಕ್ಕೆ ಖಾರ ತುಂಬ ಹಾಕಿದ್ರೆ ಅದು ಬೇರೆ ಥರನೇ ಅನಿಸುತ್ತೆ. ಸೊ ಲೈಟಾಗಿ ಖಾರ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಈಗ ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ತಿನ್ನಕ್ಕೆ ಸ್ಲೈಸ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಗೋಲ್ಡನ್ ಫ್ರೈ ಬರೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಫ್ರೈ ಆದಮೇಲೆ ಈಗ ಇದಕ್ಕೆ ನಾನು ಕಾಳುಮೆಣಸು ಮಿಸ್ ಮಾಡಿದೆ. ಸೊ ಇಲ್ಲಿ ಕಾಳುಮೆಣಸು ಹಾಕಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಈಗಿಷ್ಟು ಫ್ರೈ ಆದಮೇಲೆ ಈಗ ಇದಕ್ಕೆ 1 ಕಪ್ ಆಗೋಷ್ಟು ಸ್ವೀಟ್ ಕಾರ್ನ್ ಆ್ಯಡ್ ಮಾಡ್ತಾಯಿದ್ದೀನಿ, ತೊಳೆದು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕಾರ್ನ್ ಪಲಾವೇ ಆಗಿರೋದ್ರಿಂದ ಸೊ ಕಾರ್ನ್ನ ಜಾಸ್ತಿ ಯೂಸ್ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಕಾರ್ನ್ ಸ್ವೀಟ್ ಆಗಿರೋದ್ರಿಂದ ಖಾರ ಅಥವಾ ಹುಳಿ ಎಲ್ಲ ಲೈಟಾಗಿದ್ದರೆ ಅದು ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಇದನ್ನು ಮಿಕ್ಸ್ ಮಾಡಿ ಈಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಚಿಕ್ಕ ಸ್ಪೂನಲ್ಲಿ ಕಾಳುಮೆಣಸಿನ ಪೌಡರು, ಪೆಪ್ಪರ್ ಪೌಡರ್, ಅದೇ ಸ್ಪೂನಲ್ಲಿ ಜೀರಾ ಪೌಡರ್ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಬಾಡೋವರೆಗೆ ಕಾರ್ನ್ನ ಬೇಯಕ್ಕೆ ಬಿಡೋಣ. ಮೀನ್ವೈಲ್ ಒಂದು ಚಿಕ್ಕ ಬಾಣಲಿಲಿ ಕಸ್ತೂರಿ ಮೇಥಿನ ಸ್ವಲ್ಪ ಹಾಕಿ ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಲಾಸ್ಟಲ್ಲಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ, ಹಾಗೆ ಘಮ ಘಮ ಅಂತ ಕೂಡ ಅನ್ನುತ್ತೆ. ಹಾಗಾಗಿ ಫ್ರೈ ಮಾಡಿ ಎತ್ತಿಡೋಣ. ಈ ಕಡೆ ಕಾರ್ನ್ ಸ್ವಲ್ಪ ಬಾಡಿದೆ. ಇದಕ್ಕೆ 1:1 ರೇಷಿಯೋ ಅಂದರೆ ಬಾಸ್ಮತಿ ರೈಸ್ 1 ಗ್ಲಾಸು, ಹಾಗೆ 1 ಗ್ಲಾಸ್ ಸೋನಾ ಮಸೂರಿ ರೈಸ್ನ ಆ್ಯಡ್ ಮಾಡಿ 2 ಗ್ಲಾಸ್ ಆಗೋಷ್ಟು ಹಾಲು, 2 ಗ್ಲಾಸ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀರಲ್ಲೇ ಹಾಕಿ ಮಾಡಿದ್ರೆ ಅದು ಫ್ಲೇವರ್ ಬೇರೆ ಥರ ಆಗುತ್ತೆ. ಸೊ ಹಾಲು ಮತ್ತು ನೀರನ್ನ ಈ ಥರ ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ನೋಡ್ಬೋದು ಹಾಲು ಯಾವ ಥರನೂ ಹೊಡಿಲಿಲ್ಲ. ಕೆಲವರು ಹಾಲು ಹಾಕಿ ಫ್ರೈ ಮಾಡ್ತಾರೆ. ಸೊ ಲಾಸ್ಟಲ್ಲಿ ಈ ಥರ ಹಾಕಿ ಕುದಿ ಬರೋಕ್ಕೆ ಬಿಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಈ ಥರ ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಈಗ ಫ್ರೈ ಮಾಡಿರೋ ಕಸ್ತೂರಿ ಮೇಥಿನ ಹಾಕಿ ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಆ್ಯಡ್ ಮಾಡೋಣ. ಹಾಗೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಇಲ್ಲಿ ಕಂಪ್ಲೀಟ್ಲಿ ಬಾಸ್ಮತಿ ರೈಸಲ್ಲಿ ಕೂಡ ಮಾಡಬಹುದು. ತುಂಬ ಫ್ಲೇವರ್ ಅನಿಸೋರು ಬಾಸ್ಮತಿ ರೈಸ್ನ ಈ ಥರ 1:1 ರೇಷಿಯೋಲಿ ಹಾಕಿ ಮಾಡಬಹುದು. ಬಾಸ್ಮತಿ ರೈಸ್ ಯೂಸ್ ಮಾಡಿದ್ರೇ ಕಾರ್ನ್ ಪಲಾವ್ ರಿಚ್ನೆಸ್ ಕೊಡೋದು. ಹಾಗಾಗಿ 1:1 ರೇಷಿಯೋಲಿ ನಾನು ಯೂಸ್ ಮಾಡ್ತೀನಿ. ಇಷ್ಟು ಕುದಿಲಿಕ್ಕೆ ಬಂದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಲಾಸ್ಟಲ್ಲಿ ಆ್ಯಡ್ ಮಾಡೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಾಗುತ್ತೆ. ಹಾಗೆ ನೀವು ರುಚಿ ನೋಡಿ ಉಪ್ಪು ಬ್ಯಾಲೆನ್ಸ್ ಮಾಡೋಷ್ಟು ಹಾಕ್ಕೋಬಹುದು. ಈಗ ನಾನು ಉಪ್ಪು ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. 2 ವಿಷಿಲ್ ಆದರೆ ಸಾಕಾಗುತ್ತೆ. ಸೊ ವಿಷಿಲ್ ಆದಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಬಹುದು ಎಷ್ಟು ಉದುರಾಗಿ ಸೇಮ್ ಹೋಟೆಲಲ್ಲಿ ಸಿಗೋ ಥರ ಕ್ವಿಕ್ ಆ್ಯಂಡ್ ಸಿಂಪಲ್ ಲಂಚ್ ಬಾಕ್ಸ್ ರೆಸಿಪಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು
ತಿಂತಾರೆ. ಸೊ ಸ್ವೀಟ್ ಕಾರ್ನಲ್ಲಿ ಸ್ವೀಟ್ ಅಂಶ ಇರೋದ್ರಿಂದ, ಜಾಸ್ತಿ ಖಾರ ಹಾಕ್ತಿಲ್ದೇ ಇರೋದ್ರಿಂದ ತುಂಬ ಚೆನ್ನಾಗಿ ಮಕ್ಕಳು ತಿಂತಾರೆ ಇದನ್ನು. ಸೊ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಳಿ ರೆಸಿಪಿ ಹೇಗೆ ಬಂತು ಅಂತ. ನಾನು ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.